RCB ಕೊನೆಗೂ ಕೂಡ 18 ವರ್ಷಗಳ ನಂತರ ಗೆದ್ದಿರುವಂತದ್ದು, ಫೈನಲ್ಗೆ ಬಂದು ಕಪ್ಪನ್ನ ಎತ್ತಿರುವಂತದ್ದು. ಪ್ರತಿ ವರ್ಷನೂ ಕೂಡ ಈ ಸಾರಿ ಕಪ್ ನಮ್ದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈ ಸಾರಿ ಕಪ್ ನಮ್ದು ಅನ್ನೋದನ್ನ ನಿನ್ನೆ RCB ಪ್ಲೇಯರ್ಸ್ ಅವರ ಫ್ಯಾನ್ಸ್ಗೆ ಒಂದು ಡೆಲಿವರ್ ಮಾಡಿರುವಂತದ್ದು. ಸಾಕಷ್ಟು ಅಭಿಮಾನಿಗಳು ನಮ್ ಜೊತೆ ಇದ್ದಾರೆ. ಅಂಬೇಡ್ಕರ್ ಕ್ರೀಡಾಂಗಣ ಏನಿದೆ ಬಸವೇಶ್ವರ ನಗರ, ಇಲ್ಲಿದ್ದೀವಿ. ಅವರ ಒಂದು ಹರ್ಷವನ್ನ ಯಾವ ರೀತಿ ಒಂದು ವ್ಯಕ್ತಪಡಿಸ್ತಾರೆ ಅವರು ಅನ್ನೋದನ್ನ ನೋಡೋಣ. ಸರ್, ಯಾವ ರೀತಿ ಖುಷಿ ಇದೆ ನಿನ್ನೆ ಮ್ಯಾಚ್ ಬಗ್ಗೆ? ಫೈನಲಿ 18 ವರ್ಷಗಳ ನಂತರ ನಮ್ಮವ್ರು ಕಪ್ ಹೊಡೆದ್ರು. ಸರ್, ಮಹಾಭಾರತದಲ್ಲಿ 18ನೇ ದಿನ ಅರ್ಜುನ ವಿಜಯ ಪತಾಕೆ ಹಾರಿಸ್ತಾನೆ. ಅದೇ ರೀತಿ RCB 18ನೇ ವರ್ಷ ನಾವು ವಿಜಯ ಪತಾಕೆ ಹಾರಿಸಿದೀವಿ. ಅದೇ ರೀತಿ 18 ವರ್ಷಗಳ ಶ್ರಮ ಪ್ರಯತ್ನ ಕೈಬಿಟ್ಟಿಲ್ಲ. ಈ ಸಲ ಕಪ್ ನಮ್ದು. ಇವತ್ತು ಅಂಬೇಡ್ಕರ್ ಸ್ಟೇಡಿಯಂ ಅಲ್ಲಿ ನಾವು RCBಗೋಸ್ಕರ ಎಲ್ಲರೂ 10 ಕಿಲೋಮೀಟರ್ ಓಡಿದೀವಿ. ಡೆಡಿಕೇಟೆಡ್ ಟು RCB. ಜೈ RCB. ಯಾವ ರೀತಿ ಖುಷಿ ಇದೆ? ತುಂಬಾ ಖುಷಿ ಆಯ್ತು ಸರ್. ಈ ತರ ಫ್ಯಾನ್ ಬೇಸ್, ಈ ತರ ವೇಟ್ ಟೈಮ್ ಕೆಲವು ಫ್ಯಾನ್ ಕ್ಲಬ್ಬಿಗೆ ಮಾತ್ರ ಸಿಕ್ಕಕ್ ಸಾಧ್ಯ. ಈ ತರ ಫ್ಯಾನ್ ಬೇಸ್ ಇಂದಾನೆ ಈ ತರ ನಮ್ಮ RCB ಗೆದ್ದಿರೋದು ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲರೂ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. 18 ವರ್ಷ, ನನಗೂ ಅಷ್ಟೇ 18 ವರ್ಷದಿಂದ ಕಾದು ಫೈನಲಿ ವಿ ಹ್ಯಾವ್ ಡನ್ ಇಟ್. ಥ್ಯಾಂಕ್ಸ್ ಟು ಎವ್ರಿಬಡಿ. ಥ್ಯಾಂಕ್ಸ್ ಅ ಲಾಟ್. ಸರ್, ತುಂಬಾ ಖುಷಿ ಆಗಿದೆ. 18 ವರ್ಷ ಆದ್ಮೇಲೆ ಇದೊಂದು ಎಲ್ಲಾರ್ದು ಕನಸಾಗಿತ್ತು. ಸೊ ನಿನ್ನೆ ಎಲ್ಲರ ಕನಸು ನನಸಾಗಿದೆ. ಸೊ ಇದು ಎಲ್ಲರಿಗೂ ತುಂಬಾ ಮುಖ್ಯವಾದ ದಿನ. ಸೀಸನ್ ನಂಬರ್ 18, ಜರ್ಸಿ ನಂಬರ್ 18 ವಿರಾಟ್ ಕೊಹ್ಲಿ ಸರ್, ಅವ್ನು ಮಾತ್ರ ನಮ್ಮ ಈ ಟ್ರೋಫಿ ಇಸ್ ಡೆಡಿಕೇಟೆಡ್ ಟು ವಿರಾಟ್ ಕೊಹ್ಲಿ. ಎಸ್ಪೆಷಲಿ ಅವ್ನು 18 ವರ್ಷ ಅವ್ನು ಮಾಡಿರೋಂಥ ಸ್ಯಾಕ್ರಿಫೈಸ್, ಕಮಿಟ್ಮೆಂಟ್, ಡೆಡಿಕೇಶನ್, ಅವ್ನ ಫ್ಯಾನ್ ಬೇಸ್, ಅವ್ನ ಲಾಯಲ್ಟಿ ಸರ್. ಹಾಗಾಗಿ ಸರ್, ಈ ಡೆಫಿನೆಟ್ಲಿ ಡಿಸರ್ವ್ಸ್ ಇಟ್. ಸೊ ಜೈ RCB. ಈ ಸಲ ಕಪ್ ನಮ್ದು ಸರ್. ಜೈ ಕರ್ನಾಟಕ. ಜೈ ಭುವನೇಶ್ವರಿ. ಸರ್, ಖುಷಿನ ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆಗಲ್ಲ. RCB ಇಷ್ಟು ವರ್ಷದಿಂದ ಕಾದು ನಮ್ಮೆಲ್ಲರ ಮುಖ ನೋಡ್ತಿದ್ರೆ ಗೊತ್ತಾಗ್ಬೇಕು ನಿಮ್ಗೆ ಎಷ್ಟು ಖುಷಿ ಇದೆ RCB ಅಂದ್ಬಿಟ್ಟು. ಆಲ್ವೇಸ್ RCB ಫ್ಯಾನ್. ಜೈ. ಈ ಸರಿ RCB ಇದು 4ನೇ ಸರಿ RCB ಫೈನಲಿಗೆ ಬಂದಿರೋದು. 2009 ಅಲ್ಲೇ ಸ್ವಲ್ಪ ಕೂದಲಳೆ ಅಂತರದಲ್ಲಿ ಸೋತ್ವಿ. ಆದ್ರೆ ಈ ಸರಿ ಗೆದ್ದಿರೋದು ವಿ ಆರ್ ಸೆಲೆಬ್ರೇಟಿಂಗ್ ಇನ್ ಎ ಗ್ರ್ಯಾಂಡ್ ಮ್ಯಾನರ್. ಸೊ ವಿರಾಟ್ ಕೊಹ್ಲಿ ಇರ್ಬೋದು, ಕೃಣಾಲ್ ಪಾಂಡ್ಯ ಇರ್ಬೋದು, ದೇ ಪ್ಲೇಡ್ ವೆರಿ ವೆಲ್. ಸೊ ಯಾವಾಗ್ಲೂ ಈ ಸರಿ ಕಪ್ ನಮ್ದೇ. ಚಾಂಪಿಯನ್ ಟೀಮ್. ಬ್ರದರ್, ನಂಗೆ ತುಂಬಾ ಖುಷಿ ಆಗ್ತಿದೆ. 18 ವರ್ಷದಿಂದ ಕಾದಿದ್ರು ಈ ಕಪ್ನ. ಅಲ್ಲ, ನಾವು ನೋಡಕ್ 18 ವರ್ಷ ಆಯ್ತು. ನನ್ನ ಮಕ್ಳಿಗೆ ಆರಾಮಾಗಿ 5 ವರ್ಷ 3 ವರ್ಷ ಕಪ್ ನೋಡ್ಬಿಟ್ಟಾರೆ. ಅವರೇ ಬಾರಿ ಪುಣ್ಯವಂತರು ಅಂತ ಹೇಳ್ಬೋದು. ನಮ್ಮ ಮನೇಲಿ ಸೆಲೆಬ್ರೇಷನ್ ನನ್ನ ತಮ್ಮಂದಾಗ್ಲಿ ನಮ್ಮ ಮಕ್ಳದಾಗ್ಲಿ ಬಾರಿ ಖುಷಿಯಾಗಿತ್ತು. ನಾನು ಧೋನಿ ಫ್ಯಾನು, ಆದ್ರೂ RCB ತಂಡಕ್ಕೆ ನನ್ನ ತಮ್ಮಂಗೆ ಇವ್ರಿಗೋಸ್ಕರ ನಾವು ಬಾರಿ ರಾತ್ರಿ ಹೇಳಿಲ್ವಾ, ರಾತ್ರಿ ಎಲ್ಲ ನಮ್ಮ ಮನೆ ಹತ್ರ ಸೆಲೆಬ್ರೇಷನ್ ನೋಡಕ್ಕೆ 2 ಕಣ್ಣು ಸಾಲಿಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ರು. ಅವ್ರ ಖುಷಿಗೆ ಪಾರನೇ ಇರಲಿಲ್ಲ. ಸೊ RCB ತಂಡಕ್ಕೆ ಒಳ್ಳೇದಾಗ್ಲಿ ಅಂಡ್ ಆಲ್ ದ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್ಸ್ ಹೇಳ್ತಾ ಖುಷಿ. ಸರ್, ಕೂದಲಳ್ಳಿ ಅಂತರದಲ್ಲಿ ಹೋಗಿತ್ತು. ಇವಾಗ ಕೂದಲೆಲ್ಲ ಮೇಲೆ ನಿಂತ್ಕೊಳ್ಳಂಗೆ ಗೆದ್ದಿದ್ದಾರೆ. ಜೈ RCB. ತುಂಬಾ ಖುಷಿಯಾಗಿದೆ ಸರ್. 18 ವರ್ಷದಿಂದ ಗೆದ್ದಿದೆ. ಇನ್ನೂ ಒಂದು 2-3 ಕಪ್ ಹೊಡಲಿ ಅಂತ, ಇನ್ನೂ ಹೊಡಲಿ ಅಂತ. ಫುಲ್ ಕೃಣಾಲ್ ಪಾಂಡ್ಯ ಚೆನ್ನಾಗಿ ಮಾಡ್ರು, ಎಲ್ಲ ಬಾಲರ್ ಚೆನ್ನಾಗಿ ಮಾಡ್ರು, ಇವರೇ ಚೆನ್ನಾಗಿ ಮಾಡಿ ಎಲ್ಲ ಚೆನ್ನಾಗಿ ಮಾಡ್ರು. 18 ವರ್ಷದಿಂದ ನಾವು ವೆಯ್ಟ್ ಮಾಡ್ತಾ ಇದ್ವಿ ಕಪ್ ಗೆಲ್ಲಕ್ಕೆ. ಅಟ್ ಅ ಟೈಮ್ ವಿರಾಟ್ ಕೊಹ್ಲಿ, ಗೈಲ್, ಡಿವಿಲಿಯರ್ಸ್ ಕಪ್ ಎತ್ತಿ ತುಂಬಾ ಖುಷಿ ಆಯ್ತು ನಮ್ಗೆ ನೋಡಿ. ಆಕ್ಚುಲಿ ಇದು ನಾವು ತುಂಬಾ ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ವಿ. ಡ್ರೀಮ್ ಕಮ್ ಟ್ರೂ ಅಂತ ಹೇಳಕ್ ಇಷ್ಟಪಡ್ತೀವಿ ಅಷ್ಟೇ. ತುಂಬಾ ಕಷ್ಟಪಟ್ಟಿದ್ರು. ಒಳ್ಳೆ ಬೌಲಿಂಗ್ ಮಾಡಿದ್ರು ಕೃಣಾಲ್ ಪಾಂಡ್ಯ ಇಂದ. ಆಮೇಲೆ ರೊಮಾಡಿಯೋ ಸಕ್ಕದಾಗಿ ಮಾಡಿದ್ರು. ಅವರಿಂದಾನೇ ಶ್ರೇಯಸ್ ಸರ್ ವಿಕೆಟ್ ಹೋಯ್ತು. ತುಂಬಾ ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ರು, ಬೌಲಿಂಗ್ ಚೆನ್ನಾಗಿ ಮಾಡಿದ್ರು. ಫೀಲ್ಡಿಂಗ್ ಅಂತೂ ಸೂಪರ್ ಆಗಿತ್ತು. ಒಳ್ಳೆ ಕ್ಯಾಚ್ ಹಿಡಿದ್ರು ಸಾಲ್ಟು. ಈ ಸಲ ಕಪ್ ನಮ್ದು. 18 ವರ್ಷಗಳ ನಂತರ ನಮ್ಗೆ ಇವಾಗ 16. ಹೌದು, ತುಂಬಾ ಹೌದು ತುಂಬಾ ಖುಷಿ ಇದೆ. ಕಾಯ್ತಿದ್ವಿ, ತುಂಬಾ ದಿವಸದಿಂದ ಕಾಯ್ತಿದ್ವಿ. ಸಕ್ಕದಾಗಿ ಹೊಡಿದ್ರು ಕಪ್ಪು. ಎಷ್ಟು ಖುಷಿ ಆಯ್ತು. ನಿದ್ದೆ ಬರಲ್ಲ ನೈಟ್ ಎಲ್ಲ, ಅಷ್ಟು ಖುಷಿ ಆಗ್ತಿತ್ತು. ಇನ್ನು ಇಲ್ಲಿ ಮಕ್ಕಳು ಕೂಡ ಇದ್ದಾರೆ, ಅವ್ರ ಮಾತುಗಳಲ್ಲೂ ಕೇಳೋಣ. ಏನ್ ಹೇಳ್ತಾ ಮ್ಯಾಚ್ ನೋಡ್ದ? ಜೈ RCB. ಜೈ ವಿರಾಟ್ ಕೊಹ್ಲಿ. ಜರಗಳ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.